ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರು. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಮತ್ತು ಇನ್ನೊಂದು ಇಲಾಖೆ ಇದೆ ಸಚಿವ, ಯುವಜನ ಮತ್ತು ಕ್ರೀಡಾ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರು. ಇವತ್ತು ಕಥೆ ನಿಮಗೆ ಗೊತ್ತಿದೆ. ವಾಲ್ಮೀಕಿ ST ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡ್ರು 25ನೇ ತಾರೀಕು. 187 ಕೋಟಿ ರೂಪಾಯಿ ಆ ನಿಗಮದ ಅಕೌಂಟ್ನಲ್ಲಿದ್ದ ದುಡ್ಡು ಇನ್ನೊಂದು ಬ್ರಾಂಚಿಗೆ, ಅದೇ ಯೂನಿಯನ್ ಬ್ಯಾಂಕಿನ ಇನ್ನೊಂದು ಬ್ರಾಂಚಿಗೆ ಹೋಗಿದ್ದು, ಅಲ್ಲಿಂದ ಹೈದರಾಬಾದಿಗೆ ಹೈದರಾಬಾದಿನ 9 ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದ್ದು, ಇಲ್ಲಿ ಇತ್ಯಾದಿ ಎಲ್ಲ ಹೊರಗೆ ಬಂತು. BJPಯವರು ರಾಜೀನಾಮೆ ಕೇಳಿದ್ರು. ಈಶ್ವರಪ್ಪನವರ ಹೆಸರು ಬರೆದಿಟ್ಟು ಯಾರೋ ಸೂಸೈಡ್ ಮಾಡ್ಕೊಂಡಾಗ ರಾಜೀನಾಮೆ ಕೊಟ್ಟಿದ್ರು. DYSP ಗಣಪತಿ ಆವಾಗ ಸಚಿವರಾಗಿದ್ದ, ಹೋಮ್ ಮಿನಿಸ್ಟರ್ ಆಗಿದ್ದ ಜಾರ್ಜ್ ಹೆಸರು ಹೇಳಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವರು ರಾಜೀನಾಮೆ ಕೊಟ್ಟಿದ್ರು. ನೀವು ಯಾಕೆ ಕೊಡೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಡಿಫೆಂಡ್ ಮಾಡ್ಕೊಂಡ್ರು. ಒಂದು SIT ಮಾಡ್ತೀವಿ, SIT ಮಧ್ಯಂತರ ವರದಿಯನ್ನು ಕೊಡಲಿ, ಅದರಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂದರೆ ರಾಜೀನಾಮೆ ತಗೋತೀವಿ ಅಂತ. SIT ಮಾಡಿದ್ರು, ಈಗ ರಾಜೀನಾಮೆ ತಗೊಂಡಿದ್ದಾರೆ. SIT ಮಾಡಿದ್ರು, ಈಗ ರಾಜೀನಾಮೆ ತಗೊಂಡಿದ್ದಾರೆ. ಸಚಿವರು ಹೇಳ್ತಾರೆ ನಾನು ತಪ್ಪಿತಸ್ಥನಲ್ಲ, ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ ರಾಜೀನಾಮೆ ಕೊಟ್ಟಿದ್ದೀನಿ. ರಾಜೀನಾಮೆ ಕೊಡುವಂಥ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಕೇಳಿಸ್ಕೊಳ್ಳಿ, ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಏನು ಹೇಳಿದ್ರು ಇವತ್ತು ಅಂತ. ನನ್ನ ಆತ್ಮಸಾಕ್ಷಿಯಾಗಿ, ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಕೇಳ್ಕೊಂಡಿದ್ದೀನಿ. 7:15 ಬರಲಿಕ್ಕೆ ಹೇಳಿದ್ದಾರೆ ಅವರು. ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ. ನಾನು 7:15 ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು, ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು, ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು. ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ 7:15 ನಾನು ಕೊಟ್ಟು, ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ. ಇಷ್ಟು ಹೇಳಿದ್ರು ಹೋಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಏನಾಯಿತು, DK ಶಿವಕುಮಾರ್ ಪ್ರೆಸ್ ಮೀಟ್ನಲ್ಲಿ ಹೇಳ್ಬಿಟ್ರು ರಾಜೀನಾಮೆ ಕೊಡ್ತಿದ್ದಾರೆ ಅವರು ಅಂತ. ಪ್ರೆಸ್ ಮೀಟ್ನಲ್ಲೇ ನಾಗೇಂದ್ರರ ಫೋನ್, ನಾನೆಲ್ಲ ಹೇಳಿದ್ದೀನಿ ಹಂಗೆ ಅಂತ. ಏನೇನೋ ಆಯಿತು ಬಿಡಿ, ಗೊಂದಲ. ಶತಪ್ರಯತ್ನ ಮಾಡಿದ್ರು ಮಂತ್ರಿಗಿರಿ ಉಳಿಸಿಕೊಳ್ಳೋದಕ್ಕೆ. ದಿಲ್ಲಿಗೆ ಹೋದರು. ದಿಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ತಾರಮಾರ ಬೈದು ಕಳಿಸಿದ್ರಂತೆ. 1 ವರ್ಷ ಸರ್ಕಾರ ಅಧಿಕಾರ ಮುಗಿಸಿದೆ, ಅಂದ್ಕೊಂಡಂಗೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂದಿಲ್ಲ. ಅದರ ನಡುವೆ ಇದೊಂದು, ಅದು ಏನು ಆರೋಪ ಏನು, ST ಸಮುದಾಯಗಳ ಕಲ್ಯಾಣಕ್ಕೆ ಇಟ್ಟಿದ್ದ ದುಡ್ಡನ್ನು ಹೆಂಗೋ ಸಾಗಿಸ್ಬಿಟ್ರು ಅಂತ. ST ಸಮುದಾಯಗಳ ಕಲ್ಯಾಣಕ್ಕೆ CBI ತನಿಖೆ ಆಗ್ತಾ ಇದೆ. ಈಗ ಯೂನಿಯನ್ ಬ್ಯಾಂಕ್ನವರು CBIಗಳಿದ್ದಾರೆ, ಬಂದು ತನಿಖೆ ಮಾಡಿದ್ನ ಅಂತ. ಯಾವುದೇ ಬ್ಯಾಂಕ್ನಲ್ಲಿ 10 ಕೋಟಿಗಿಂತ ಹೆಚ್ಚಿನ ಅವ್ಯವಹಾರ ನಡೆದಿರುವ ಮಾಹಿತಿ ಬಂದರೆ CBIನವರು ಬರಬೇಕು ಅಂತ ನಿಯಮ ಇದೆಯಂತೆ. ಅದರ ಮಧ್ಯದಲ್ಲಿ BJPಯವರು NR ರಮೇಶ್ ಅನ್ಸುತ್ತೆ ಬಹುಶಃ EDಗೊಂದು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ತನಿಖೆ ಮಾಡಿದ್ನ ಅಂತ. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. SIT ಅವರು ನಾಗೇಂದ್ರ ಆಪ್ತರನ್ನು ಅರೆಸ್ಟ್ ಮಾಡಿದ್ದಾರೆ. ನಾಗೇಂದ್ರ ಆಪ್ತರನ್ನು, ನಿಗಮದ MD ಪದ್ಮನಾಭ್ ಕೊಟ್ಟಿರುವ ಹೇಳಿಕೆಗಳಿದಾವಲ್ಲ, ಯಾರ್ಯಾರು ಎಲ್ಲೆಲ್ಲಿ ಕರೆಸ್ಕೊಂಡು ಏನೇನು ಆದೇಶಗಳನ್ನು ಕೊಟ್ಟರು, ಏನು ಮಾಡೋಕ್ಕೆ ಹೇಳಿದ್ರು ಅಂತ. ಅಲ್ರಿ, ಸಸ್ಪೆಂಡ್ ಆಗಿದ್ದಾನ ಮನುಷ್ಯ. SIT ಅವರು ಇಟ್ಕೊಂಡು ಗ್ರಿಲ್ ಮಾಡ್ತಾ ಇದ್ದಾರೆ. ತಮ್ಮ ಕುತ್ತಿಗೆಗೆ ಬಂದಾಗ ಎಲ್ಲನೂ ಹೇಳ್ತಾರೆ ಅವರು, ಯಾರು ಹೇಳಿದ್ದಕ್ಕೆ ಇಷ್ಟೆಲ್ಲ ಆಯಿತು ಅಂತ ಹೇಳಿದ್ದಾರೆ. ST ಸಮುದಾಯದವರ ಕಲ್ಯಾಣಕ್ಕಾಗಿ ಬಳಸಬೇಕಾಗಿದ್ದ ದುಡ್ಡು ಹೈದರಾಬಾದ್ನ ಬಂಜಾರಾ ಹಿಲ್ಸ್ನ ರತ್ನಾಕರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ 9 ಕಂಪನಿಗಳು. ಯಾರು ಕಂಪನಿಗಳವು? ಕಂಪನಿಗಳು ಯಾರ್ದು? ಎಲ್ಲೋಯ್ತಾ ದುಡ್ಡು? ಇದ್ರ ಬಗ್ಗೆ ಮಾಹಿತಿಗಳು ತುಂಬ ಇದ್ದಾವೆ. ನಾಳೆ ಅವಕಾಶ ಸಿಕ್ಕರೆ ಹೇಳ್ತೀನಿ ನಿಮಗೆ. ಇದು ಏನಾಗಿದೆ, ಬರೀ ಇದೊಂದೇ ನಿಗಮದಲ್ಲಿ ಆಗಿರೋದಾ? ಚಂದ್ರಶೇಖರನ್ ನೇಣಾಕೊಂಡಿದ್ದಕ್ಕೆ ಹೊರಗೆ ಬಂತಿದ್ದು, ನೇಣಾಕೊಂಡಿದ್ದಕ್ಕೆ ಇದೊಂದೇ ನಿಗಮದಲ್ಲಿ ಆಗಿರೋದು. ಮಾಹಿತಿಗಳಿದ್ದಾವೆ, ಹಂಚ್ಕೊತೀನಿ ಅದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.